ಮುಂಬರುವ ಎಲ್ಲಾ ನೇಮಕಾತಿಗಳಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು. ಇವತ್ತು ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಹೆವಿ ವಾಟರ್ ಪ್ಲಾಂಟ್ಸ್ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ವಿದ್ಯುತ್ತನ್ನ ಒಂದು ಶಕ್ತಿಯನ್ನ ಉತ್ಪಾದನೆ ಮಾಡುವಂತ ಕೆಲಸ, ಬಾಂಬ್ ತಯಾರಿಕೆಯ ಒಂದು ಕೆಲಸ, ಇವುಗಳು ಬೈಜಿಕ ಕ್ರಿಯಾಕಾರಿಯಲ್ಲಿ ನಡೀತವೆ. ಹಂಗಾದ್ರೆ ಈ ಬೈಜಿಕ ಕ್ರಿಯಾಕಾರಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಯಾವುದು ಅಂತಂದ್ರೆ ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫೀಸನ್ ಅಂತ ಕರಿತೀವಿ. ಇದರಿಂದ ನಾವು ಏನ್ ಮಾಡ್ತೀವಿ, ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಸೂರ್ಯನಲ್ಲಿ ನಡೆಯುವಂತಹ ಕ್ರಿಯೆ ಯಾವುದು ಅಂದ್ರೆ ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಕರಿತೀವಿ. ಹಾಗಾದ್ರೆ ಈ ಭಾರತದ ಭಾರ ಜಲ ಸ್ಥಾವರಗಳು ಯಾಕೆ ಸ್ಥಾಪನೆ ಮಾಡಬೇಕು, ಇದನ್ನ ಮಂದಕವಾಗಿ ಯಾಕೆ ಬಳಕೆ ಮಾಡ್ತಾರೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಈ ವಿದಳನ ಕ್ರಿಯೆ ನಡೆದಾಗ ಅಪಾರ ಪ್ರಮಾಣದ ಶಕ್ತಿ ಶಾಖದ ರೂಪದಲ್ಲಿ ಬಿಡುಗಡೆ ಆಗ್ತದೆ. ಈ ಶಾಖವು ಹಾಗೆಯೇ ಕ್ರಿಯಾಕಾರಿಯಲ್ಲಿ ಉಳಿದ್ರೆ ಕ್ರಿಯಾಕಾರಿಯು ಕರಗಿ ಭೀಕರವಾಗಿ ಸ್ಫೋಟಗೊಳ್ಳುತ್ತದೆ. ಈ ಸ್ಫೋಟಕ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಭಾರ ಜಲವನ್ನ ಬಳಕೆ ಮಾಡ್ತೀವಿ. ಆದ್ದರಿಂದ ಈ ಶಾಖವನ್ನ ಹೀರಿಕೊಂಡು ಕ್ರಿಯಾಕಾರಿಯನ್ನ ತಂಪುಗೊಳಿಸಲು ತಂಪುಕಾರಿಯನ್ನ ಕ್ರಿಯಾಕಾರಿಯ ಒಳಕ್ಕೆ ಹಾಯಿಸಲಾಗ್ತದೆ. ಹಾಗಾದ್ರೆ ಬೈಜಿಕ ಕ್ರಿಯಾಕಾರಿಯಲ್ಲಿ ಬಳಸುವ ತಂಪುಕಾರಿಗಳು ಯಾವುವು ಅಂತಂದ್ರೆ ಒಂದೇದು ನೀರು ಅಂತ ಕರಿತೀವಿ, ಆಮೇಲೆ ಭಾರ ಜಲ ದ್ರವ, ಸೋಡಿಯಂ, ಸಾವಯವ ದ್ರವ್ಯಗಳು ಇವೆಲ್ಲವೂ ಏನಪ್ಪಾ ಅಂತಂದ್ರೆ ತಂಪುಕಾರಕಗಳು. ಹಂಗಾದ್ರೆ ಭಾರ ಜಲ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರಿತೇವೆ. ಇದರ ಅಣುಸೂತ್ರ DTO ಅಂತ ಕರಿತೇವೆ. ಇಲ್ಲಿ ಡ್ಯೂಟೇರಿಯಂ ಹಾಗೂ ಹೈಡ್ರೋಜನ್ ಮತ್ತು ಐಸೋಟೋಪ್ಗಳು ಇರ್ತವೆ. ಇದರ ಸಂಕೇತಗಳು ಏನಪ್ಪಾ ಅಂತಂದ್ರೆ 1H1 ಅನ್ನೋದು ಹೈಡ್ರೋಜನ್ ಆದ್ರೆ 1S2 ಡ್ಯೂಟೇರಿಯಂ ಐಸೋಟೋಪ್ಗಳು, ಹೀಗೆ ಇದರ ಸಂಕೇತಗಳನ್ನ ಕೊಡಬಹುದು. ಭಾರತದಲ್ಲಿ ಈ ಭಾರ ಜಲವನ್ನ ಉತ್ಪಾದನೆ ಮಾಡುವಂತಹ ವಿವಿಧ ಸ್ಥಾವರಗಳು ಇದಾವೆ. ಹಾಗಾದ್ರೆ ಅವು ಉತ್ಪಾದನೆ ಮಾಡುವಂತಹ ವಿವಿಧ ಸ್ಥಾವರಗಳು ಯಾವುವು ಅಂತಂದ್ರೆ ಮುಖ್ಯವಾಗಿ ಪಂಜಾಬ್ನ ನಂಗಲ್ನಲ್ಲಿ 1962ರಲ್ಲಿ ಒಂದು ಸ್ಥಾವರ ಸ್ಥಾಪನೆ ಮಾಡಲಾಗಿದೆ. ಅದನ್ನ ನಂಗಲ್ ಹ್ಯಾವಿ ವಾಟರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅದು 14 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯನ ಹೊಂದಿದೆ. ಇನ್ನು ತಮಿಳುನಾಡಿನ ಟುಟಿಕೋರಿನಲ್ಲಿ ಇದು 49 ಮೆಗಾವ್ಯಾಟ್ ಉತ್ಪಾದನೆ ಮಾಡುತ್ತದೆ. 1978ರಲ್ಲಿ ಸ್ಥಾಪನೆ ಆಗಿದೆ. ಇನ್ನು 1977ರಲ್ಲಿ ಗುಜರಾತ್ನ ವಡೋದರ, 1985ರಲ್ಲಿ ರಾಜಸ್ಥಾನದ ಕೋಟಾ, 1978ರಲ್ಲಿ ಒಡಿಸಾದ ತಲ್ಚೇರ್ ಅಂತ, ಮಹಾರಾಷ್ಟ್ರದ ತಾಲ್ನಲ್ಲಿ 1987ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ತೆಲಂಗಾಣದ ಮುನುಗೂರು ಅಂತ, ಅದು ಕೆಪಾಸಿಟಿ ಎಷ್ಟಿದೆ ಅಂತಂದ್ರೆ 185 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡುತ್ತದೆ. 1991ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಗುಜರಾತ್ನ ಹಜಿರಾ ಅಂತಂದಲ್ಲಿ 100 ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ, 1991ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಸ್ರೋದ ಸಂಶೋಧನಾ ಕೇಂದ್ರಗಳು, ಇಸ್ರೋ ರಿಸರ್ಚ್ ಸೆಂಟರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇದಾಗಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಇದು ಎಲ್ಲಿದೆಯಪ್ಪ ಅಂತಂದ್ರೆ ಇದು ತಿರುವನಂತಪುರಂದಲ್ಲಿ ಇದೆ. ಇದ್ರ ಕೆಲಸ, ಇದ್ರ ವರ್ಕ್ ಏನಪ್ಪಾ ಅಂದ್ರೆ SLV ಇರ್ಬೋದು, ASLV ಇರ್ಬೋದು, PSLV ರಾಕೆಟ್ ಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಮಾಡ್ತಿದೆ. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್. ಇವು ಎರಡು ಕಡೆ ತನ್ನ ಕೇಂದ್ರವನ್ನ ಹೊಂದಿದೆ. ಒಂದು ಬೆಂಗಳೂರು, ಮತ್ತೊಂದು ತಿರುವನಂತಪುರಂದಲ್ಲಿ ತನ್ನ ಕೇಂದ್ರವನ್ನ ಹೊಂದಿದೆ. ಇದರ ಕೆಲಸ ಏನಪ್ಪಾ ಅಂದ್ರ ರಾಕೆಟ್ ಗಳಲ್ಲಿ ಬಳಸುವ ಎಂಜಿನ್ ಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಇದು ಮಾಡ್ತದೆ. ಇನ್ನು ನೆಕ್ಸ್ಟ್ ಯಾವ್ದಂದ್ರ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಕರಿತೇವೆ. ಇದು ಅಹಮದಾಬಾದ್ ನಲ್ಲಿದೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಸಂಸ್ಥೆ ಭೌತ ವಿಜ್ಞಾನದ ವಿವಿಧ ವಿಭಾಗಗಳ ಬಗ್ಗೆ ಅಧ್ಯಯನವನ್ನ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ, ಇದು ಚಂಡೀಗಢ್ನಲ್ಲಿದೆ. ಈ ಸಂಸ್ಥೆಯು ಸೆಮಿ ಕಂಡಕ್ಟರ್ ಅರೆವಾಹಕ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆಯನ್ನ ನಡೆಸ್ತೈತೆ. ಇನ್ನು ನೆಕ್ಸ್ಟ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್, ಇದು ಕೂಡ ಅಹಮದಾಬಾದ್ ನಲ್ಲಿದೆ. ಇದು ಉಪಗ್ರಹ ಆಧಾರಿತ ಟೆಲಿಪ್ರಸಾರ, ಸರ್ವೇಯಿಂಗ್, ದೂರ ಸಂವೇದಿ, ಹವಾಮಾನ, ವಾತಾವರಣದ ಬಗ್ಗೆ ಸಂಶೋಧನೆಯನ್ನ ನಡೆಸ್ತಿದೆ. ಇನ್ನು ನೆಕ್ಸ್ಟ್ ಆರನೇದು ಯಾವುದಪ್ಪ ಅಂತಂದ್ರೆ ನ್ಯಾಷನಲ್ ಅಟ್ಮಾಸ್ಫಿಯರ್ ರಿಸರ್ಚ್ ಲ್ಯಾಬೊರೇಟರಿ, ಇದು ಚಿತ್ತೂರ್ನಲ್ಲಿದೆ, ಆಂಧ್ರ ಪ್ರದೇಶದ ಚಿತ್ತೂರ್ನಲ್ಲಿದೆ. ಇದು ಭೂಮಿಯ ವಾತಾವರಣ, ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತಹ ಅನ್ವಯಿಕ ಸಂಶೋಧನೆಗಳನ್ನ ಅಧ್ಯಯನ ನಡೆಸ್ತದೆ. ಇನ್ನು ನಾರ್ತ್ ಈಸ್ಟರ್ನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್, ಇದು
ಎಲ್ಲಿದೆ ಅಂತಂದ್ರೆ ಇದು ಶಿಲ್ಲಾಂಗ್ ನಲ್ಲಿದೆ. ಇದರ ಕೆಲಸ ಏನಪ್ಪಾ ಅಂದ್ರೆ ದೂರ ಸಂವೇದಿ ಹಾಗೂ GIS ಇರ್ಬೋದು, ಆಮೇಲೆ ಉಪಗ್ರಹ ಸಂಪರ್ಕ, ಬಾಹ್ಯಾಕಾಶ ಸಂಪರ್ಕಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನ ನಡೆಸ್ತೈತೆ. ಇದು ಇಸ್ರೋದ ಸಂಶೋಧನಾ ಕೇಂದ್ರಗಳು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಸ್ರೋದ ಪರೀಕ್ಷಾ ಕೇಂದ್ರಗಳು ಯಾವುದು ಅಂತಂದ್ರೆ ಒಂದೇದು ಇಸ್ರೋ ಪ್ರಪಲ್ಷನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದು ಮಹೇಂದ್ರಗಿರಿಯಲ್ಲಿದೆ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಮಹೇಂದ್ರಗಿರಿಯಲ್ಲಿನ ರಾಕೆಟ್ಗಳು, ಉಪಗ್ರಹಗಳು, ಇಂಜಿನ್ಗಳನ್ನ ಮೊದಲ ಪರೀಕ್ಷೆ ನಡೆಸೋದೇ ಈ ಒಂದು ಸೆಂಟರ್ ನಲ್ಲಿ. ಇನ್ನು ನೆಕ್ಸ್ಟ್ ಇಸ್ರೋದ ಉಪಗ್ರಹ ನಿರ್ಮಾಣ ಕೇಂದ್ರಗಳು ಯಾವುದು ಅಂತಂದ್ರೆ ಎರಡು ಅಂತ ಹೇಳ್ಬೋದು. ಒಂದು ಇಸ್ರೋ ಸ್ಯಾಟಲೈಟ್ ಸೆಂಟರ್, ಅದು ಬೆಂಗಳೂರಿನಲ್ಲಿದೆ. ಈ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಏನ್ ಮಾಡ್ತೈತೆ ಅಂದ್ರ ಉಡ್ಡಯನ ವಾಹನಗಳು ಹಾಗೂ ಉಪಗ್ರಹಗಳ ನಿರ್ಮಾಣವನ್ನ ಮಾಡ್ತೈತೆ. ಇನ್ನು ನೆಕ್ಸ್ಟ್ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ಸ್ ಸಿಸ್ಟಮ್, ಇದು ಕೂಡ ಬೆಂಗಳೂರಿನಲ್ಲಿದೆ. ಇದ್ರ ಕೆಲಸ ಏನಪ್ಪಾ ಅಂದ್ರ ಆಲ್ಟಿಟ್ಯೂಡ್ ಸೆನ್ಸಾರ್ಗಳನ್ನ, ಪೆಲೋಡ್ ಸಾಧನಗಳನ್ನ ಇಲ್ಲಿ ಅಭಿವೃದ್ಧಿ ಪಡಿಸಲಾಗ್ತದೆ. ಇನ್ನು ನೆಕ್ಸ್ಟ್ ಇಸ್ರೋದ ರಾಕೆಟ್ ಉಡ್ಡಯನ ಕೇಂದ್ರಗಳು. ರಾಕೆಟ್ ಅನ್ನ ಉಡ್ಡಯನ ಮಾಡುವಂತ ಪ್ರಮುಖವಾದ ಎರಡು ಕೇಂದ್ರಗಳಲ್ಲಿ ಒಂದೇದು ತುಂಬಾ ಅಂತ ಕರಿತೀವಿ, ತಿರುವನಂತಪುರಂದ ತುಂಬಾ ಇಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಂತಂದ್ರೆ ಸೌಂಡಿಂಗ್ ರಾಕೆಟ್ ಗಳನ್ನ ಏನ್ ಮಾಡ್ತಾರೆ, ಉಡಾವಣೆ ಮಾಡ್ತಾರೆ. ಇನ್ನು ಮುಖ್ಯವಾದವು ಅಂತಂದ್ರೆ ಶ್ರೀಹರಿಕೋಟ ಎಲ್ಲಿದೆ ಅಂದ್ರೆ ಚೆನ್ನೈನಿಂದ 100 ಕಿಲೋಮೀಟರ್ ಅಂತರದಲ್ಲಿ ಶ್ರೀಹರಿಕೋಟ ಇದೆ. ಇದು ಏನ್ ಮಾಡ್ತೈತೆ ಅಂದ್ರೆ ದೊಡ್ಡದಾದ 2 ರಾಕೆಟ್ಗಳನ್ನ ಉಡಾವಣೆ ಮಾಡುವಂತಹ ವೇದಿಕೆಯನ್ನ ಹೊಂದಿದೆ. ಅದು ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ. ಇನ್ನು ಟ್ರಾಕಿಂಗ್ ಅಂಡ್ ಕಂಟ್ರೋಲ್ ಸೆಂಟರ್ಗಳು ಯಾವುದು, ಟ್ರ್ಯಾಕಿಂಗ್ ಮಾಡುವಂತಹ ಸೆಂಟರ್ಗಳು ಯಾವುವು ಅಂತಂದ್ರೆ ಒಂದೇದು ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತ ಕರಿತೇವೆ. ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಬಹಳ ಇಂಪಾರ್ಟೆಂಟ್. ಇದು ಏನ್ ಮಾಡ್ತೈತೆ ಅಂತಂದ್ರೆ ಒಂದು ಕ್ಷಣದ ಮಾಹಿತಿಯನ್ನ ನೀಡುವಂತ ಕೆಲಸ ಮಾಡ್ತೈತೆ. ಅದನ್ನ ಸ್ವೀಕರಿಸಿ ವಿಶ್ಲೇಷಣೆಯನ್ನ ಮಾಡುವಂತ ಕೆಲಸವನ್ನ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ IDSN ಮಾಡ್ತಿದೆ. ಇದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ. ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC ಅಂತ ಕರೀತೇವೆ. ಇದರ ಕೇಂದ್ರ ಕಚೇರಿ ಹೈದರಾಬಾದ್ ನಲ್ಲಿದೆ. ಆಕಾಶದ ಸಮೀಕ್ಷೆಯನ್ನ ಮಾಡುವಂತ ಕೆಲಸವನ್ನ ದೂರ ಸಂವೇದಿಯ ಮೂಲಕ ಇದು ನಮಗೆ ಒದಗಿಸ್ತದೆ. ಇನ್ನು ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ISTRC ಅಂತ ಕರಿತೇವೆ, ಬೆಂಗಳೂರಿನಲ್ಲಿದೆ. ಇದು ಏನಪ್ಪಾ ಅಂತಂದ್ರೆ ಸಾಫ್ಟ್ವೇರ್ ಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಇದು ಮಾಡುತ್ತೆ. ಇನ್ನು ಮುಖ್ಯವಾಗಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಅಂತ ಕರಿತೇವೆ. ಇದರ ಕೇಂದ್ರ ಕಚೇರಿ ಹಾಸನದಲ್ಲಿದ್ದು ಮತ್ತೊಂದು ಕೇಂದ್ರವನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಅದು ಎಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ. ಇದನ್ನ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಅಂತ ಕರಿತೀವಿ. ಇದು ಹಾಸನದಲ್ಲಿದೆ. ಇನ್ನು ನೆಕ್ಸ್ಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ. ನೋಡಿ, ಯಾವುದೇ ಒಂದು ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಕೇವಲ ರಾಕೆಟ್ ಉಪಗ್ರಹ ಇದ್ರೆ ನಡೆಯಲ್ಲ, ಅದಕ್ಕೆ ಹ್ಯೂಮನ್ ರಿಸೋರ್ಸಸ್ ಬೇಕು. ಆ ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಸೆಂಟರ್ ಯಾವುದು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದು ಡೆಹ್ರಾಡೂನ್ ನಲ್ಲಿದೆ. ಇದು ಏನ್ ಮಾಡ್ತೈತೆ ಅಂದ್ರ ಕೇಂದ್ರ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. GPS ತಂತ್ರಜ್ಞಾನ ಇರ್ಬೋದು, ಪರಿಸರ ಮತ್ತು ವಿಕೋಪ ನಿರ್ವಹಣೆಯಲ್ಲಿ ಇದು ಕಾರ್ಯವನ್ನ ನಿಭಾಯಿಸ್ತದೆ. ಇನ್ನು ಎರಡನೇದು ಯಾವುದು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ IIST ಅಂತ ಕರಿತೀವಿ. ಇದು ತಿರುವನಂತಪುರಂದಲ್ಲಿದೆ. ಇದರ ಕೆಲಸ ಏನಪ್ಪಾ ಅಂದ್ರೆ ಇದು ಏವಿಯಾನಿಕ್ಸ್ ಇರ್ಬೋದು, ಭೌತ ವಿಜ್ಞಾನ ಇರ್ಬೋದು, ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತ ಸಂಶೋಧನೆಯನ್ನ ನಡೆಸ್ತೈತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಡೆವಲಪ್ಮೆಂಟ್ ಅಂಡ್ ಎಜುಕೇಶನಲ್ ಕಮ್ಯುನಿಕೇಶನ್ ಯೂನಿಟ್ DECU ಅಂತ ಕರಿತೀವಿ. ಇದು ಅಹಮದಾಬಾದ್ ನಲ್ಲಿದೆ. ಇದು ಇನ್ಸಾಟ್ಗೆ ಸಂಬಂಧಿಸಪಟ್ಟಂತಹ ಶಿಕ್ಷಣ, ಸಂಶೋಧನೆ ಮತ್ತು ತರಬೇತಿಯನ್ನ ನೀಡುವಂತ ಕೆಲಸವನ್ನ ಈ ಒಂದು ಹ್ಯೂಮನ್ ರಿಸೋರ್ಸ್ ಸೆಂಟರ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇಸ್ರೋದ ಇತರೆ ಸೌಲಭ್ಯಗಳು ಯಾವ್ಯಾವ ಇದಾವ ಅಂತಂದ್ರೆ ಒಂದೇದು ಒಡಿಸಾದಲ್ಲಿ ಬಾಲ್ಸೋರ್ ರಾಕೆಟ್ ಉಡಾವಣಾ ಕೇಂದ್ರ ಇದೆ, BRLS. ಇನ್ನು ಎರಡನೇದು IISU ಅಂತ ಕರಿತೀವಿ, ಇಸ್ರೋ ಇಂಟರ್ನಲ್ ಸಿಸ್ಟಮ್ ಯೂನಿಟ್ ಅಂತ ಕರಿತೀವಿ. ಅದು ಕೂಡ ತಿರುವನಂತಪುರಂದಲ್ಲಿದೆ.
ಇನ್ನು IRNSS ಅಂತ ಕರಿತೀವಿ. ನಮ್ಮ ಬೆಂಗಳೂರಿನಲ್ಲಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನೋದು ಇದೆ. ಇವೆಲ್ಲವೂ ಕೂಡ ಬಹಳ ಮುಂಬರುವ ಎಲ್ಲಾ ಎಕ್ಸಾಮ್ಗಳಿಗೆ ಬಹುಮುಖ್ಯವಾದಂತಹ ಒಂದು ಮೆಸೇಜ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.